ಯಾವತ್ತಾದರೂ ಯೋಚನೆ ಮಾಡಿದ್ದೀವ ಕನ್ನಡಿ ಉದ್ದೇಶ ಏನು? ಪರ್ಪಸ್ ಆಫ್ ದಿ ಮಿರರ್. ಇದು ನಮ್ಮ ರಿಫ್ಲೆಕ್ಷನ್ ನೋಡ್ಕೊಡೋದಲ್ವಾ, ಟು ಚೆಕ್ ಅವರ್ ರಿಫ್ಲೆಕ್ಷನ್. ಅದೇ ರೀತಿಯೇ ನಾವು ಶೋಧಿಸ್ಕೊಳ್ಬೇಕು, ಕುಲಂಕುಷವಾಗಿ ನೋಡಬೇಕು. ಅದೇ ಥರನೇ ನಮ್ಮ ದೇಹನ ಗಮನಿಸಬೇಕು, ನಮ್ಮ ಮನಸ್ಸನ್ನು ಗಮನಿಸಬೇಕು, ನಮ್ಮ ಮಾತನ್ನು ಗಮನಿಸಬೇಕು. ಇದಕ್ಕಿಂತ ಎಜುಕೇಷನ್ ಇಲ್ಲ. ರಿಫ್ಲೆಕ್ಷನ್ ನೋಡ್ಕೋಬೇಕು ನಮ್ಮದು. ಶೋಧಿಸಿ ಹೇಗೆ ಮೈಂಡ್ಫುಲ್ಲಾಗಿ ನೋಡ್ಕೊಳ್ಬೇಕು. ಥಿಂಕ್ ಮಾಡುವಾಗ ನಾವು ಕನ್ನಡಿ ಅಂದರೆ ಕನ್ನಡಿ, ಶುದ್ಧವಾದ ಕನ್ನಡಿ ಥರ ನೋಡ್ಕೋಬೇಕು. ನಮ್ಮ ಎಮೋಷನ್ ಶುಭ್ರವಾಗಿದೆಯಾ, ಇಂಟ್ಯೂಷನ್ಗೆ ಜಾಗ ಇದೆಯಾ, ನಮ್ಮ ಆಲೋಚನೆಗಳು, ಅಹಂಕಾರದ ಆಲೋಚನೆಗಳು ಸೀಸ್ ಆಗಿದೆಯಾ, ನಮ್ಮ ಕಾನ್ಷಿಯಸ್ನೆಸ್ ವಿಶಾಲವಾಗ್ತಾ ಇದೆಯಾ, ಮನಸ್ಸು ಹಗುರವಾಗ್ತಾ ಇದೆಯಾ. ಇದೆಲ್ಲನೂ ಚಿತ್ತದ ಕನ್ನಡಿಯಲ್ಲಿ ನೋಡ್ಕೊಳ್ಬೇಕು. ಕನ್ನಡಿ ಇದೆ, ಅದರ ಮೇಲೆ ಡಸ್ಟ್ ಇದೆ, ಧೂಳಿದೆ, ಕಸ ಇದೆ. ಅದನ್ನು ಪ್ರತಿನಿತ್ಯ ಧ್ಯಾನ ಮಾಡಿ ಒರೆಸ್ಬೇಕು. ಮಂತ್ರ ಹೇಳಿ ತೊಳಿಬೇಕು, ಪೂಜೆ ಮಾಡಿ ಶುದ್ಧವಾಗಿಟ್ಕೋಬೇಕು.